ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ದ ವಂಡರ್ಫುಲ್ಸ್ದು ಎಪಿಸೋಡ್ 3ದು ಪಾರ್ಟ್ 4ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮಗೆ ಲೀನ ತೋರಿಸ್ತಾರೆ. ಇಲ್ಲಿ ಲೀನ್ ಇರ್ತಾನೆ, ಅವ್ನು ನೋಡ್ತಿರೋಂಥ ಎಲ್ಲ ಡಾಕ್ಯುಮೆಂಟ್ಸ್ನು ಎತ್ತಿಡ್ತಾ ಅವನೇ ಹೇಳ್ಕೊತಿರ್ತಾನೆ. ಇದಕ್ಕೂ ನನಗೂ ಯಾವುದೇ ಥರ ಸಂಬಂಧ ಇಲ್ಲ, ಇದರಲ್ಲಿ ಯಾವ್ದ್ರಲ್ಲೂ ನಾನು ಇನ್ವಾಲ್ವ್ ಆಗಬಾರ್ದು. ಲೀ ಅದನ್ನೆಲ್ಲ ಎತ್ತಿಟ್ಟು ರೂಮಿಂದ ಆಚೆ ಬರ್ತಿರ್ತಾನೆ. ಆಗ ಯಾರೋ ನಡ್ಕೊಂಡು ಬರೋ ಸೌಂಡ್ ಅವನಿಗೆ ತುಂಬ ಜೋರಾಗಿ ಕೇಳಿಸ್ತಿರುತ್ತೆ. ಅದಕ್ಕೆ ಅವನು ಹಾಗೆ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಿರ್ತಾನೆ. ಪಾಲು ಏನಿರ್ತಾನೆ, ಇಷ್ಟು ದಿನ ಅವನು ಲೀ ಹಿಂದೆ ಓಡಾಡ್ತಿರ್ತಾನೆ, ಲೀಗೆ ಗೊತ್ತಾಗ್ದಿರೋ ತರ. ದ ಫಸ್ಟ್ ಟೈಮ್ ಅವನು ಲೀಗೆ ಕಾಣೋ ತರನೇ ಮುಂದಕ್ಕೆ ನಡ್ಕೊಂಡ್ ಬರ್ತಿರ್ತಾನೆ. ಪಾಲು ಮುಂದೆ ನಡ್ಕೊಂಡ್ ಬರ್ತಾ ಸುತ್ತಮುತ್ತ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡ್ ಬರ್ತಿರ್ತಾನೆ. ಇಲ್ಲಿ ಲೀ ಏನಿರ್ತಾನೆ ಹಾಗೆ ನೋಡ್ಕೊಂಡು ನಿಂತಿರ್ತಾನೆ. ಯಾವಾಗ ಪಾಲು ಮುಂದೆ ಬರ್ತಾನೋ ಆಗ ಲೀ ಹೇಳ್ತಿರ್ತಾನೆ, ಔಟ್ಸೈಡರ್ಸ್ಗೆ ಇಲ್ಲಿ ಅಲೋ ಇಲ್ಲ. ಪಾಲು ಬೇರೆ ಕಡೆ ನೋಡ್ಕೊಂಡು ಹೇಳ್ತಿರ್ತಾನೆ. ವಿಷಯ ಏನಂದ್ರೆ ಕೆಲವೊಂದ್ಸತಿ ಬೇಡ ಅಂದ್ರೂ ಕೂಡ ನಮ್ಮ ದಾರಿನ ನಾವು ಚೇಂಜ್ ಮಾಡ್ಕೊಬಿಡ್ತೀವಿ. ಅವಾಗ ನಾವು ಯಾವ ಜಾಗಕ್ಕೆ ಹೋಗಿ ರೀಚ್ ಆಗ್ತೀವಿ ಅಂದ್ರೆ ನಮ್ಮ ಅವಶ್ಯಕತೆ ಆ ಜಾಗಕ್ಕೆ ಇರಲ್ಲ. ಅದೇ ನಮ್ಮ ಸಾವಿಗೆ ಕಾರಣ ಕೂಡ ಆಗುತ್ತೆ. ನಾನು ಸರಿಯಾಗಿ ಹೇಳ್ದೆ ಅಲ್ವಾ? 3972 ಅಂತ ಅವನು ಲೀ ಕಡೆಗೆ ತಿರುಗಿ ನೋಡ್ತಿರ್ತಾನೆ. ಲೀ ಕೈನ ಕೆಳಗ್ ಮಾಡಿ ಅವ್ನ ಪವರ್ನ ಯೂಸ್ ಮಾಡ್ಬೇಕು ಅಂತಿರ್ತಾನೆ. ಆಗ ಪಾಲು ಹೇಳ್ತಿರ್ತಾನೆ, ಏನು ಇಲ್ಲಿ ಫೈಟ್ ಮಾಡ್ತೀಯಾ? ನೀನೇನಾದ್ರೂ ಇಲ್ಲಿ ಫೈಟ್ ಮಾಡಿದ್ರೆ ತುಂಬಾ ಜನದ ಸಾವಾಗುತ್ತೆ, ಆದ್ರೂ ನಿಂಗೆ ಫೈಟ್ ಮಾಡ್ಬೇಕಾ? ಅದಕ್ಕೆ ಲೀ ಅವ್ನ ಕೈ ಏನ್ ಕೆಳಗಿಟ್ಟಿರ್ತಾನೆ ಅದನ್ನ ವಾಪಸ್ ತಗೋತಿರ್ತಾನೆ. ಅಲ್ಲಿಂದ ಮಿಸ್ಟರ್ ಯಾಂಗು ಪಾಸ್ ಆಗ್ತಿರ್ತಾರೆ. ಯಾವಾಗ ಲೀ ಅಲ್ಲಿ ನಿಂತಿರೋದನ್ನ ನೋಡ್ತಾರೋ ಅವರು ಹೇಳ್ತಿರ್ತಾರೆ, ಓ ಲೀ ಜೋಗ್ ನೀನ್ ಇಲ್ಲೇ ಇದೆಯಾ? ನಾನು ಅವಾಗಿಂದ ನಿನ್ನೇ ಹುಡುಕ್ತಿದ್ದೆ. ಅವರಲ್ಲಿ ಹತ್ರ ಬರ್ತಾ ಹೇಳ್ತಿರ್ತಾರೆ, ಹೋಗು ಮೇನ್ ಹಾಲಿಗೆ ಹೋಗಿ ಪಾರ್ಟಿಷನ್ಸ್ಗಳನ್ನ ಸ್ವಲ್ಪ ಅರೇಂಜ್ ಮಾಡಿಬಿಡು, ನಾನು ನಾಳೆ ಮೀಟಿಂಗಿಗೆ ಪ್ರಿಪೇರ್ ಆಗಬೇಕು, ಸೊ ನಾನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾನೆ. ಲೀ ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಮಿಸ್ಟರ್ಯಾಂಗ್ ಏನಿರ್ತಾನೆ, ಇಲ್ಲಿ ಯಾಂಗ್ ಎಲ್ಲೊಟ್ಟೋದ ಅಂತ ಅವರು ಓಡಿಕೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಅವ್ರು ಅಲ್ಲಿಂದ ಹೋದ್ಮೇಲೆ ಪಾಲು ಏನಿರ್ತಾನೆ, ಅವನು ನಗ್ತಾ ಹೇಳ್ತಿರ್ತಾನೆ, ಮಿಸ್ಟರ್ ಲೀ ಜೋಂಗ್. ಲೀ ಏನು ಮಾತಾಡಲ್ಲ, ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾನೆ. ಇದನ್ನ ನೋಡಿ ಪಾಲು ಹೇಳ್ತಿರ್ತಾನೆ, ನೋಡು ನನಗೆ ನೀನು ಬ್ಯುಸಿ ಅನಿಸ್ತಿದ್ಯಾ, ಅದಕ್ಕೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ನೀನು ಮತ್ತೆ ಹೆಸ್ಯೋಂಗ್ ಸಿಟಿಗೆ ಯಾಕೆ ಬಂದಿದ್ಯಾ? ಲೀ ಹೇಳ್ತಿರ್ತಾನೆ, ನಾನು ಗೌರ್ಮೆಂಟ್ಗೆ ಕೆಲಸ ಮಾಡೋದು, ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೋ ಅಲ್ಲಿಗೆ ನಾನು ಹೋಗ್ಬೇಕಾಗುತ್ತೆ. ಪಾಲು ಸ್ವಲ್ಪ ಹೆಸಿಟೇಟ್ ಆಗ್ತಾ ಕೇಳ್ತಿರ್ತಾನೆ, ಹಾಗಾದ್ರೆ ಈ ಸಿಟಿಗೆ ನಿನ್ನ ಮತ್ತೆ ಅಪ್ಪ ಕರ್ದಿಲ್ವಾ ಅಂತ ಕೇಳ್ತಿರ್ತಾನೆ. ಲೀ ಫುಲ್ ಶಾಕಲ್ಲಿ ಅಪ್ಪನ ಅಂತ ಕೇಳ್ತಿರ್ತಾನೆ. ಆಮೇಲೆ ಅವನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ, ಆಮೇಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅಲ್ಲ ಆ ವ್ಯಕ್ತಿ ನಿನ್ ಜೊತೆ ಇಷ್ಟೊಂದೆಲ್ಲ ಕೆಟ್ಟದಾಗಿ ನಡ್ಕೊಂಡ್ರು ಈಗಲೂ ನೀನು ಅವ್ರನ್ನ ಅಪ್ಪ ಅಂತ ಕರಿತಿದ್ಯಾ? ಪಾಲು ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾನೆ, ನಾನು ಇವಾಗ ಏನಿದ್ದೀನಿ ಅದೆಲ್ಲ ನಮ್ಮ ಅಪ್ಪನಿಂದಾನೆ. ನಾನು ಮೊದಲು ವೇಸ್ಟ್ ಇದ್ದೆ, ತುಂಬಾ ವೀಕ್ ಇದ್ದೆ, ನಾನು ಯಾವ ಕೆಲ್ಸಕ್ಕೂ ಬಾರ್ದೇ ಇರೋನಾಗಿದ್ದೆ, ಬರೀ ಒಬ್ಬ 4885 ಆಗಿದ್ದೆ, ಯಾರಿಗೂ ಬೇಡದೇ ಇರೋನು, ಯಾರಿಗೂ ಗೊತ್ತಿಲ್ಲದೆ ಇರೋನು. ಅವರು ನಂಗೆ ಒಂದು ಐಡೆಂಟಿಟಿನ ಕೊಟ್ಟು ಕಿಂಪಾಲು ಮಾಡಿದ್ದಾರೆ. ಅವಾಗ ಅವ್ರಿಗೆ ನನ್ನ ಅವಶ್ಯಕತೆ ಇತ್ತು, ಅದೇ ತರನೇ ನನಗೂ ಕೂಡ ಅವ್ರ ಅವಶ್ಯಕತೆ ಇತ್ತು. ಲೀ ಹೇಳ್ತಿರ್ತಾನೆ, ಅವ್ರಿಗೆ ಒಂದು ವೆಪನ್ ಅವಶ್ಯಕತೆ ಇತ್ತು, ಅದು ನೀನಾಗಿದ್ದೆ, ಅವಾಗ್ಲೂ ಕೂಡ ಈಗ್ಲೂ ಕೂಡ. ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಂಗೆ ಇದೆಲ್ಲ ಬೇಕಾಗಿಲ್ಲ, ನೀನು ಮತ್ತೆ ಡಾಕ್ಟರ್ ಹೌಂಡು ಸೇರ್ಕೊಂಡು ಹೆದರ್ ಇಲಾಖೆಯಲ್ಲಿ ಏನೇನೆಲ್ಲ ಮಾಡ್ತಿದ್ದೀರಾ ಅಂತ. ನನಗೆ ಮತ್ತೆ ಈ ಎಲ್ಲ ವಿಷಯದಲ್ಲೂ ಇನ್ವಾಲ್ವ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇದನ್ನೆಲ್ಲ ಕೇಳಿ ಪಾಲುಗೆ ಫುಲ್ಲು ಇರಿಟೇಟ್ ಆಗ್ತಿರುತ್ತೆ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡಿ ಇದೇ ಥರನೇ ನೀವೇನಾದರೂ ವೇರಿಯಂಟ್ಸ್ಗಳನ್ನ ಮಾಡ್ತಿದ್ರೆ ಅದು ಮುಂದೆ ಹೋಗಿ ನಿಮಗೆ ತೊಂದರೆ ಆಗೋದು. ಪಾಲು ಕೋಪದಲ್ಲಿ ಹೇಳ್ತಿರ್ತಾನೆ, ನೀನು ಟೆನ್ಷನ್ ತಗೋಬೇಡ, ಏನು ಡಮ್ಮಿ ಇದೆಯಲ್ಲ ಆ ಎಲ್ಲ ವೇರಿಯಂಟ್ಗಳನ್ನೂ ಮತ್ತೆ ನಾವು ಒಂದು ಕಡೆ ಮಾಡ್ತಿದ್ದೀವಿ. ಲೀ ಶಾಕ್ ಆಗ್ತಾ, ಏನು ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತಾನೆ. ಪಾಲು ಹೇಳ್ತಿರ್ತಾನೆ, ನೀನು ಈ ಥರ ಅರ್ಥ ಮಾಡ್ಕೋ, ರೋಡಲ್ಲಿರೋ ಕಸನೆಲ್ಲ ನಾವು ಕ್ಲೀನ್ ಮಾಡ್ತಿದ್ದೀವಿ ಅಂತ. ಲೀ ನಗ್ತಾ ಹೇಳ್ತಿರ್ತಾನೆ, ನಾನು ಮತ್ತೆ ನೀನು ಕೂಡ ಡಮ್ಮಿ ಪ್ರಾಡಕ್ಟ್ಸೇ, ನೆನಪಿದೆ ತಾನೆ? ಪಾಲುಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ಫುಲ್ಲು ಕಿರಿಸ್ತಾ ಹೇಳ್ತಿರ್ತಾನೆ, ಇಲ್ಲ ನಾವು ಡಮ್ಮಿಗಳಲ್ಲ, ನಮ್ಮನ್ನ ವಂಡರ್ ಕಿಂಗ್ಡರ್ ಅಂತಾರೆ, ನಾವು ಮಿರಾಕಲ್ಸ್ ಮಕ್ಕಳು, ನಾವ್ ಯಾರು ಡಮ್ಮಿ ಅಲ್ಲ, ನಾವೆಲ್ಲ ಸೂಪರ್ ಪವರ್ ಇರೋ ಮಕ್ಕಳು. ಪಾಲು ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಿದ್ರು, ಲೀ ಆರಾಮಾಗಿ ಸಮಾಧಾನವಾಗಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ. ಇಲ್ಲಿ ಲೀಗೆ ಪಾಲು ಇನ್ನು 4885 ಚಿಕ್ಕ ಹುಡ್ಗ ಆಗಿದ್ನಲ್ಲ ಅದೇ ತರಾನೇ ಇಲ್ಲಿ ಅವ್ನಿಗೆ ಕಾಣಿಸ್ತಿರುತ್ತೆ. ಇಲ್ಲಿ ನಮ್ಗೆ ಆ ಹುಡ್ಗನ್ನ ತೋರಿಸ್ತಿರ್ತಾರೆ. 4885 ಕೂಡ ಫುಲ್ಲು ಹ್ಯಾಂಗ್ರಿ ಇಲ್ಲಿ ಜೋರಾಗಿ ಉಸಿರಾಡ್ತಿರ್ತಾನೆ. ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಪಾಲು ಏನಿದೆ ಅವನು ಚಿಕ್ಕ ವಯಸ್ಸಿಂದನೂ ಇದೇ ತರನೇ ಕೋಪ ಜಾಸ್ತಿ ಬರ್ತಿರುತ್ತೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಲೀ ಹೇಳ್ತಿರ್ತಾನೆ, ಹೊರಟೋಗು ಇಲ್ಲಿಂದ, ಮತ್ತೆ ನನ್ನ ಕಣ್ಣಿಗೆ ಯಾವತ್ತೂ ಕಾಣಿಸ್ಕೋಬೇಡ, ನನ್ನನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಪಾಲು ಏನಿರ್ತಾನೋ ಫುಲ್ಲು ಕೋಪದಲ್ಲಿ ಲೀ ಹೋಗ್ತಿರೋದೇ ನೋಡ್ಕೊಂಡು ನಿಂತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಇವೆಂಟ್ ನಡಿಬೇಕಾಗಿರೋ ಜಾಗನ ತೋರಿಸ್ತಾರೆ. ಈ ಪ್ರೋಗ್ರಾಮ್ ಬಂದು 1999 ಏಸಿಯಾಂಗ್ ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಇದ್ರ ಬಗ್ಗೆ ನಡೀತಿರುತ್ತೆ. ಇಲ್ಲಿ ಲೀ ಏನಿರ್ತಾನೆ ಆ ರೂಮ್ ಅಲ್ಲಿ ಚೇಂಬರ್ಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ತಿರ್ತಾನೆ. ಅವನು ಇದೇ ಥರನೇ ಚೇಂಬರ್ಸ್ನೆಲ್ಲ ಕ್ರಿಯೇಟ್ ಮಾಡುವಾಗ ಅವನಿಗೆ ಅವನೇ ಹೇಳ್ಕೊತಿರ್ತಾನೆ, ನಾನು ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದೀನಿ, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ,
ನಂಗೆ ಇದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬಾರ್ದು ಅಂತ ಅವನಿಗವನೇ ಹೇಳ್ಕೊತಿರ್ತಾನೆ. ಅದೇ ಟೈಮಿಗೆ ಡೋರ್ ಓಪನ್ ಆಗೋ ಸೌಂಡ್ ಕೇಳಿಸುತ್ತೆ. ಇಲ್ಲಿ ಯಾರದು ಅಂತ ಅವನು ಬಗ್ಗೆ ಇಣ್ಕಿ ನೋಡ್ತಿರ್ತಾನೆ. ಅಲ್ಲಿ ಬೇರೆ ಯಾರು ಅಲ್ಲ, ಜನಿ ಬಂದಿರ್ತಾಳೆ. ಇಲ್ಲಿ ಜನಿ ಲೀನ ನೋಡಿದಾಗ ಲೀ ಕಡೆಗೆ ನಡ್ಕೊಂಡ್ ಬರ್ತಿರ್ತಾಳೆ. ಯಾವಾಗ ಲೀಗೆ ಬಂದಿರೋದು ಜನಿ ಅಂತ ಗೊತ್ತಾಗುತ್ತೋ ಅವನು ಆರಾಮಾಗಿ ಅವ್ನ ಕೆಲ್ಸನ ಮತ್ತೆ ಕಂಟಿನ್ಯೂ ಮಾಡ್ತಿರ್ತಾನೆ. ಜನಿ ಬಂದಿದ ತಕ್ಷಣನೇ ಹೇಳ್ತಿರ್ತಾಳೆ, ನಾನು ಇವಾಗಿನ ಹೇಸಾಂಗ್ ಹಾಸ್ಪಿಟಲ್ ಇಂದ ಬರ್ತಾ ಇದ್ದೀನಿ. ಅವರಿಬ್ರು ಪೊಲೀಸ್ ಅವರು ಅಲ್ಲಿಲ್ಲ ಅಂತವಳು ಫುಲ್ ಶಾಕ್ ಅಲ್ಲಿ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಲೀ ಆರಾಮಾಗಿ ಕೆಲಸ ಮಾಡ್ತಿರ್ತಾನೆ. ನಾವು ಅವ್ರನ್ನ ಕಾಪಾಡೋದಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ವಿ, ಅವ್ರು ನೋಡಿದ್ರೆ ಮಾಯ ಆಗೋಗಿದಾರ. ಒಂದ್ ರಿಪೋರ್ಟು ಇಲ್ಲ, ಒಂದ್ ರೆಕಾರ್ಡು ಇಲ್ಲ. ಇಲ್ಲಿ ಅವನು ಬ್ಲಾಗ್ಸ್ಗಳನ್ನೆಲ್ಲ ಏನಿರುತ್ತೆ ಅದನ್ನೆಲ್ಲ ಅರೇಂಜ್ ಮಾಡ್ತಿರ್ತಾನೆ. ಇಲ್ಲಿ ಜನಿ ಕೇಳ್ತಿರ್ತಾಳೆ, ಏನ್ ಮಾಡ್ತಾ ಇದೀಯಾ, ನಿನಗ್ ಗೊತ್ತು ತಾನೆ ಇದೆಲ್ಲ ಯಾಕೆ ಆಗ್ತಿದೆ ಅಂತ, ಹೇಳು ನನ್ಗೆ. ಅಲ್ಲಿ ಹೇಳ್ತಿರ್ತಾನೆ, ನೋಡು ನೀನು ನಂಗೆ ಡಿಸ್ಟರ್ಬ್ ಮಾಡಬೇಡ, ನನಗೆ ಕೆಲಸ ಮಾಡೋದಿದೆ. ಜನಿ ಶಾಕ್ ಅಲ್ಲಿ, ನಮಗೂ ಹಿಂಗೆ ಆಗುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಏನಿರ್ತಾನೆ ಅವ್ನ ಕೆಲ್ಸನ ಕಂಟಿನ್ಯೂ ಮಾಡ್ತಿರ್ತಾನೆ. ಜನಿ ಹಿಂದೆ ಹಿಂದೆ ಹೋಗ್ತಾ ಕೇಳ್ತಿರ್ತಾಳೆ, ನಮ್ಮನ್ನು ಕೂಡ ಇದೇ ತರನೇ ಸಡನ್ ಆಗಿ ಮಾಯ ಮಾಡ್ಬಿಡ್ತಾರ. ಲೀನ ಕೆಲಸ ಮಾಡಕ್ ಬಿಡ್ದಂಗೆ ತಡಿತಾ ಕೇಳ್ತಿರ್ತಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಾರೆ, ಏನಿದನ್ನೆಲ್ಲ ಸೀಕ್ರೆಟ್ ಆಗಿ ಗೌರ್ಮೆಂಟ್ ಏನಾದ್ರು ನಡೆಸ್ತಿದ್ಯಾ, ಇಲ್ಲ ಯಾವ್ದಾದ್ರು ಇಲ್ಲಿಗಲ್ ಮಾಫಿಯಾ ಗ್ಯಾಂಗ್ ಮಾಡ್ತಿದ್ಯಾ, ಏನ್ ಮಾಡ್ತಾರೆ ಅವರು, ನಮ್ಗೇನಾದ್ರು ಟಾರ್ಚರ್ ಕೊಡ್ತಾರಾ, ಟ್ರೀಟ್ಮೆಂಟ್ ಕೊಡ್ತಾರಾ, ಇಲ್ಲ ನಮ್ ಬಾಡಿನೆಲ್ಲ ಕಟ್ ಮಾಡಿ ನಮ್ ಆರ್ಗನ್ಸ್ಗಳನ್ನ ತಗೋತಾರಾ. ಲೀ ಕೋಪದಲ್ಲಿ ಹೇಳ್ತಿರ್ತಾನೆ, ನೋಡು ನಿನ್ಗೂ ಆ ಪೊಲೀಸವ್ರ ತರ ಸಿಗಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಬಾಯಿ ಮುಚ್ಕೊಂಡಿರ್ಬೇಕಾಗುತ್ತೆ. ಮೆಂಟಲ್ ತರ ಕೂಗಾಡೋದನ್ನ ಬಿಡು, ಎಲ್ಲಾರ್ಗು ನೀನೇ ಕೂಗಿ ಕೂಗಿ ಹೇಳ್ತಾ ಇದ್ಯಾ. ಇಲ್ಲಿ ಜನಿಗೆ ಇರಿಟೇಟ್ ಆಗ್ಬಿಡುತ್ತೆ. ಅದಕ್ಕೆ ಅವಳು ಅಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಹೋಗ್ತಿರ್ತಾಳೆ. ಸ್ವಲ್ಪ ಹೆಜ್ಜೆ ಹೋಗಿರ್ತಾಳೆ ಅಷ್ಟೇ, ಮತ್ತೆ ವಾಪಸ್ ಬರ್ತಾ ಹೇಳ್ತಿರ್ತಾಳೆ, ಒಂದೇ ಒಂದ್ ಕ್ವಶನ್, ಈ ಪವಸು ಮತ್ತೆ ವಾಪಸ್ ಹೋಗಲ್ಲ ತಾನೆ. ಅದ್ ಯಾಕೆ ಅಂದ್ರೆ ನಾನು ಸತ್ತಿರ್ಲಿಲ್ಲ, ಅರ್ಧಂಬರ್ಧ ಸತ್ತು ವಾಪಸ್ ಬಂದಿದ್ದೀನಿ. ಅವಾಗಿಂದ ನನ್ನ ಹೆಲ್ತ್ ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ. ನಿಂತಿರೋ ಜಾಗದಲ್ಲಿ ಜನಿ ಓಡ್ತಾ ಹೇಳ್ತಿರ್ತಾಳೆ, ನೋಡು ನನ್ಗೊಂಚೂರು ಉಸಿರು ಕೂಡ ಕಟ್ಟಲ್ಲ, ಮತ್ತೆ ನನ್ನ ಕೈಗಳನ್ನ ನೋಡು, ನಂಗೊಂಚೂರು ಗಾಯನೂ ಆಗಲ್ಲ. ಲೀ ಹೇಳ್ತಿರ್ತಾನೆ, ವಾವ್ ಸೂಪರ್, ಇವಾಗ ಏನಾದ್ರು ನಿನ್ಗೆ ಅವಾರ್ಡ್ ಕೊಡ್ಸ್ಬೇಕಾ, ಹೋಗು ಇಲ್ಲಿಂದ. ಅವನ ಹತ್ರ ಹೇಳ್ತಾ ಬ್ಲಾಗ್ಸ್ಗಳನ್ನೆಲ್ಲ ಜಾಯಿನ್ ಮಾಡ್ತಿರ್ತಾನೆ. ಇಲ್ಲಿ ಜನಿ ನಿಂತ್ಕೊಂಡು ಕೇಳ್ತಿರ್ತಾಳೆ, ನನ್ಗೆ ನನ್ನ ಪವರ್ಸ್ ಬಗ್ಗೆ ತಿಳ್ಕೊಳ್ಬೇಕು, ಅದ್ ಹೇಗ್ ಬಂತು, ಮತ್ತೆ ಅದನ್ನ ನಾನು ಹೇಗ್ ಯೂಸ್ ಮಾಡ್ಕೋಬಹುದು. ನಾನ್ ನಿನ್ನನ್ ಬಿಟ್ಟು ಬೇರೆ ಯಾರನ್ನೇ ಕೇಳಿದ್ರು ನನ್ನ ಉಲ್ಟಾ ತಲೆ ಅನ್ನಲ್ಲ, ಖಾಲಿ ತಲೆ ಅಂತಾರೆ. ಜನಿ ಸ್ವಲ್ಪ ಭಯ ಪಟ್ಕೊಂಡು ಎಮೋಷನಲ್ ಆಗಿ ಕೇಳ್ತಿರ್ತಾಳೆ, ಈ ಪವರ್ ಏನಾದ್ರೂ ಹೊರಟೋದ್ರೆ ನಾನು ಮತ್ತೆ ಸತ್ತೋಗ್ತೀನ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಲೀಗೂ ಕೂಡ ಸ್ವಲ್ಪ ಎಮೋಷನಲ್ ಫೀಲ್ ಆಗುತ್ತೆ. ಇಲ್ಲಿ ಅದಕ್ಕೆ ಅವನು ಹಿಂದೆ ತಿರುಗ್ತಾ ಜನಿ ಹತ್ರ ಕೇಳ್ತಿರ್ತಾನೆ, ನಿಜವಾಗ್ಲೂ ನೀನು ವಂಡರ್ ಕಿಂಡರ್ ಬಗ್ಗೆ ಏನು ಕೇಳಿಲ್ವಾ. ಜನಿ ಕೂಡ ಹೇಳ್ತಿರ್ತಾಳೆ, ಮತ್ತೆ ಅದೇ ಕುಕ್ಕರ್ ಹೆಸರು. ಅವಳೆ ಶಾಕ್ ಆಗ್ತಾ ಕೇಳ್ತಿರ್ತಾಳೆ, ಇದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದ್ರು ಸತ್ತಿರೋರ ಆತ್ಮನ ಪಕ್ಷಿ ಒಳಗಡೆ ಹಾಕ್ಬಿಡ್ತಾರಾ. ಅವಳ ಬಾಡಿನೆಲ್ಲ ಮುಟ್ಕೊಳ್ತಾ ನಾನು ಖುಷಿಯಾಗಿದ್ದೀನಿ, ನಾನು ಸತ್ತಿಲ್ಲ ಅಂತ, ನಾನೇನಾದ್ರೂ ಪಕ್ಷಿ ಆಗ್ಬಿಟ್ಟಿದ್ದೀನ ಅಂತ ಅವಳೆ ಹಾರ ತರ ಕೈಯಲ್ಲಿ ಆಕ್ಷನ್ ಮಾಡ್ತಾ ತೋರಿಸ್ತಿರ್ತಾಳೆ. ಲೀ ಹೇಳ್ತಿರ್ತಾನೆ, ಅದೇನಿದೆಯೋ ಆದ್ರೆ ಅದೇನ್ ಅನ್ಕೊಂಡಿತ್ತು ಅದ್ರಲ್ಲಿ ಸಕ್ಸಸ್ ಆಗ್ಲಿಲ್ಲ, ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಡೋರ್ ಓಪನ್ ಆಗ್ತಾ ಯುಂಗ್ ಜೋನ್ ಅಂತ ಯಾರೋ ಕರಿತಿರ್ತಾರೆ. ಲೀ ಯಾರು ಅಂತ ಬಾಗ್ಲ ಕಡೆಗೆ ಬಗ್ ನೋಡ್ತಿರ್ತಾನೆ. ಆಗ ಗೊತ್ತಾಗುತ್ತೆ ಅವ್ರ ಕೋವರ್ಕರೆ ಅಂತ. ಇಲ್ಲಿ ಅವಳು ಡೋರ್ ಕ್ಲೋಸ್ ಮಾಡ್ಕೊಂಡು ಹೇಳ್ತಿರ್ತಾಳೆ, ನಾನು ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಕಿಮ್ ನಾಯಾಂಗ್, ಎಲ್ಲಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜನಿಗೆ ಹೇಳ್ತಿರ್ತಾನೆ, ನೀನ್ ಇಲ್ಲಿಂದ ಹೋಗ್ಬೇಕು ಅಂತ. ಅದಕ್ಕೆ ಜನಿ ಹೇಳ್ತಿರ್ತಾಳೆ, ಇಲ್ಲ ನಾನು ಹೋಗಲ್ಲ, ಮೊದ್ಲು ಹೇಳು, ನಾನು ಏನಾದ್ರೂ ಪಕ್ಷಿ ಆಗ್ಬಿಡ್ತೀನ ಅಂತ ಕೇಳ್ತಿರ್ತಾಳೆ. ಲೀ ಫುಲ್ಲು ನಿಧಾನಕ್ಕೆ ಹೇಳ್ತಿರ್ತಾನೆ, ಇಲ್ಲ ನೀನೇನು ಪಕ್ಷಿ ಆಗಲ್ಲ, ನನಗೆ ಎಷ್ಟು ಗೊತ್ತಿದ್ಯೋ ನಾನು ಅಷ್ಟೇ ಹೇಳಿದ್ದೀನಿ ನಿನ್ಗೆ, ಮಿಕ್ಕಿದೆಲ್ಲ ನೀನು ಹೋಗಿ ಬೇರೆಯವ್ರ ಹತ್ರ ಕೇಳ್ಕೊ ಅಂತ ಹೇಳ್ತಿರ್ತಾನೆ. ಜನಿ ಹೇಳ್ತಿರ್ತಾಳೆ, ಸರಿ ಆಯ್ತು, ನಾನು ಇದೇ ಹುಡುಗಿ ಹತ್ರ ಕೇಳ್ತೀನಿ, ಈ ವಂಡರ್ ಕಿಂಡರ್ ಅಂದ್ರೆ ಏನು ಅಂತ. ಲೀ ಏನಿರ್ತಾನೆ, ನಾನು ಫುಲ್ಲು ಶಾಕಲ್ಲಿ ಜನಿ ಕಡೆ ತಿರುಗಿ ನೋಡ್ತಿರ್ತಾನೆ. ಆ ಹುಡುಗಿ ಶಾರ್ಪ್ ಆಗಿರ್ಬೋದಲ್ವಾ, ಅವಳಿಗೆ ಬೇಗ ಗೊತ್ತಾಗುತ್ತೆ, ಯಾಕೆಂದ್ರೆ ನಿನ್ನಂತವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ವಲ್ಲ, ಏನು ಹೇಳೋದಕ್ ಬರಲ್ವಲ್ಲ, ಏನೂ ಗೊತ್ತೇ ಇರಲ್ವಲ್ಲ. ಇಲ್ಲಿ ಆ ಲೇಡಿ ಏನಿರ್ತಾಳೆ ಅವಳು ಲಿಯೋನ್ ಜೋನ್ ಅಂತ ಕರಿತಾ ಮುಂದಕ್ಕೆ ನಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಜನಿ ಹೇಳ್ತಿರ್ತಾಳೆ, ನಿಜವಾಗ್ಲೂ ಹೋಗ್ತಿದ್ದೀನಿ ಆ ಲೇಡಿನ ಕೇಳೋದಕ್ಕೆ. ಜನಿ ನಿಜವಾಗ್ಲೂ ಆ ಲೇಡಿನ ಕೇಳೋದಕ್ಕೆ ಅಂತ ಈ ಸೂಪರ್ ಪವರ್ ಅಂತ ಮುಂದಕ್ಕೆ ಹೋಗ್ತಿರ್ತಾಳೆ. ಇಲ್ಲಿ ಪಟ್ ಅಂತ ಹಿಡ್ಕೊಂಡು ಅವಳು ಬಾಯಿನ ಮುಚ್ತಾ ಹಾಗೆ ನಿಲ್ಲಿಸ್ಕೊಂಡಿರ್ತಾನೆ. ಇಲ್ಲಿ ಆ ಲೇಡಿ ಏನಿರ್ತಾಳೆ ಅವಳು ಎಲ್ಲಾ ಬ್ಲಾಕ್ಸ್ ಒಳಗಡೆನೂ ಹೋಗಿ ಇಲ್ಲಿ ಇದಾನ ಇಲ್ವಾ ಅಂತ ನೋಡ್ತಿರ್ತಾಳೆ. ಇಲ್ಲಿ ಫುಲ್ಲು ನಿಧಾನಕ್ಕೆ ಜನಿಗೆ ಹೇಳ್ತಿರ್ತಾನೆ, ನೀನು ಈ ತರ ಮಾಡೋದ್ರಿಂದ ನಾವಿಬ್ರು ಕೂಡ ನಿಜವಾಗ್ಲೂ ಸಿಗಾಕೋತೀವಿ, ನೀನೇನಾದ್ರೂ ಸ್ವಲ್ಪ ಮೆಂಟ್ಲ ಅಂತ ಬೈತಿರ್ತಾನೆ. ಇಲ್ಲಿ ಅದಕ್ಕೆ ಜನಿ ಅಂತ ಹೇಳ್ತಿರ್ತಾಳೆ. ಜನಿಯಲ್ಲಿ ಮುಚ್ಚಿರೋ ಅಂತ ಕೈನ ತೆಗಿಯಕ್ಕೆ ಹೋಗ್ತಾ ಹೇಳ್ತಿರ್ತಾಳೆ, ಬಿಡು ನನ್ನನ್ನ, ಇಲ್ಲಾಂದ್ರೆ ನಾನು ನಿಜವಾಗ್ಲೂ ಕಚ್ಬಿಡ್ತೀನಿ ಅಂತ. ಇಲ್ಲಿ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಿರ್ತಾನೆ. ಜನಿ ಕೆಚ್ಕೋತಿರ್ತಾಳೆ, ಬಿಡು ಅಂತ. ಇದೇ ಇವರಿಬ್ರು ಫೈಟ್ ಅಲ್ಲಿ ಜನಿ ಏನಿರ್ತಾಳೆ ಅವಳು ಲೀ ಕಪಾಳಕ್ಕೆ ಹೊಡೆದ್ಬಿಡ್ತಾಳೆ. ಸೊ ಅವಾಗ ಅವ್ನು ಹಾಕಿರೋ ಸ್ಪೆಕ್ಸ್ ಏನಿರುತ್ತೆ ಅದು ಬಂದು ಆಚೆಗೆ ಬೀಳುತ್ತೆ. ಈ ಸೌಂಡಿಗೆ ಆ ಲೇಡಿ ಏನ್ ಬಂದಿರ್ತಾಳೆ ಅವಳು ಆ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಜನಿ ಏನೋ ಹೊಡೆದ್ಬಿಟ್ಟಿರ್ತಾಳೆ. ಅದ್ರ ಶಾಕಲ್ಲಿ ಅವಳ ಕೈನ ಮತ್ತೆ ಲೀ ಮುಖಾನ ನೋಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿ ಆ ಲೇಡಿ ಏನ್ ಬಂದಿರ್ತಾಳೆ ಅವಳು ಯಾಂಗ್ ಜೋನ್ ಅಂತ ಮುಂದಕ್ಕೆ ನಡ್ಕೊಂಡ್ ಬರ್ತಿರ್ತಾಳೆ. ಇಲ್ಲಿ ಇವ್ರಿಬ್ರು ಶಾಕ್ ಆಗ್ಬಿಡ್ತಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಲೇಡಿ ಮುಂದೆ ಬಂದಾಗ ಹೇಳ್ತಿರ್ತಾಳೆ, ಯಂಗ್ ಜೋನ್ ನೀವು ಇಲ್ಲಿದ್ದೀರಾ, ನನ್ನನ್ನು ಮಿಸ್ಟರ್ ಯಾಂಗ್ ಕಳ್ಸಿದ್ರು ನಿಮಗೆ ಹೆಲ್ಪ್ ಮಾಡೋದಕ್ಕಂತ. ಇಲ್ಲಿ ನೋಡಿದಾಗ ಅಲ್ಲಿ ಬರೀ ಲೀ ಮಾತ್ರ ಇರ್ತಾರೆ, ಜನಿ ಇರಲ್ಲ, ಅವಳು ಟೆಲಿಪೋರ್ಟ್ ಆಗ್ಬಿಟ್ಟಿರ್ತಾಳೆ.
ಲೀ ಹೇಳ್ತಿರ್ತಾನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದೋಗಿದೆ, ಸಹಾಯದೇನು ಅವಶ್ಯಕತೆ ಇವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸ್ಪೆಕ್ಸ್ನ ತಗೊಳಕ್ಕೂ ಹೋಗ್ತಿರ್ತಾನೆ. ಲೀ ಫೇಸಲ್ಲಿ ಜೆನಿ ಹೊಡೆದಿರೋ ಸ್ಲ್ಯಾಪ್ ಏನಿರುತ್ತೆ ಅವಳ ಕೈದು ಅಚ್ಚೆ ಹಾಗೆ ಇರುತ್ತೆ. ಇದನ್ನ ನೋಡ್ತಾ ಲೇಡಿ ಕೇಳ್ತಿರ್ತಾಳೆ, ಓ ನಿನ್ ಫೇಸಲ್ಲಿ ಏನಾಗಿದೆ, ಇದು ಏನಿದು ಅಂತ ಕೇಳ್ತಿರ್ತಾಳೆ. ಲೀ ಹೇಳ್ತಿರ್ತಾನೆ, ಇಲ್ಲ ಅದು ನನಗೆ ಇದೇ ಥರನೇ ರೆಡ್ಡಿಶ್ ಆಗುತ್ತೆ ಅಂತ. ಇಲ್ಲಿ ಅದಕ್ಕೆ ಲೇಡಿ ಹೇಳ್ತಿರ್ತಾಳೆ, ಓ ನೀನು ನನ್ನನ್ನು ನೋಡಿ ನಾಚ್ಕೊಂಡ್ಯಾ ಅಂತ. ಅದಕ್ಕೆ ಅವನು ಅದು ಸುಮ್ಮನೆ ತಲೆ ಅಲ್ಲಾಡಿಸ್ಬಿಡ್ತಾನೆ. ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆ್ಯಕ್ಚುಲಿ ನಿನಗೆ ಸಹಾಯ ಮಾಡಬೇಕು ಅಂತ ನಾನೇ ಬಂದಿದ್ದು. ಇಲ್ಲಿ ಅವಳು ಆ ಬ್ಲಾಕ್ಸ್ ಹತ್ರ ನಡ್ಕೊಂಡು ಹೋಗ್ತಾ ಹೇಳ್ತಿರ್ತಾಳೆ, ಏನು ಮಾಡೋದು, ನೀನು ಯಾವ ಕೊಲೀಗ್ಸ್ ಜೊತೆನೂ ಊಟಕ್ಕೆ ಲಂಚಿಗೆ ಯಾವುದಕ್ಕೂ ಬರಲ್ಲ, ನಿನ್ನ ಜೊತೆ ಒಟ್ಟಿಗೆ ಮಾತಾಡೋ ಆಪರ್ಚುನಿಟಿ ಕೂಡ ನನಗೆ ಸಿಗಲಿಲ್ಲ. ಇಲ್ಲಿ ಅವಳು ಸ್ವಲ್ಪ ನಾಚ್ಕೊಳ್ತಾ ಹೇಳ್ತಿರ್ತಾಳೆ, ನೀನು ಪ್ರೀವಿಯಸ್ ಟೀಮ್ ಡಿನ್ನರ್ ಏನಿತ್ತು ಅದಕ್ಕೂ ಕೂಡ ಬರಲಿಲ್ಲ ಅಂತ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಆ ಲೇಡಿಗೆ ಲೀ ಅಂದರೆ ಇಷ್ಟ ಅಂತ. ಇದನ್ನೆಲ್ಲ ಕೇಳಿ ಲೀಗೆ ಸ್ವಲ್ಪ ಆಕ್ವರ್ಡ್ನೆಸ್ ಫೀಲ್ ಆಗ್ಬಿಡುತ್ತೆ. ಇಲ್ಲಿ ಅವನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಹಾಗೆ ಸುಮ್ಮನೆ ನಿಂತ್ಕೊಂಡು ಅವ್ನ ಟೈನೆಲ್ಲ ಸರಿ ಮಾಡ್ಕೋತಿರ್ತಾನೆ. ಇದನ್ನು ನೋಡಿ ಆ ಲೇಡಿ ಹೇಳ್ತಿರ್ತಾಳೆ, ಇಲ್ಲಿ ಏನು ಬ್ಲಾಕ್ಸ್ಗಳು ಅರೇಂಜ್ ಮಾಡಿದರೆ ಎಲ್ಲ ಅದೇ ಥರನೇ ಮಾಡೋದಲ್ವಾ ಅಂತ. ಅವಳು ಬ್ಲಾಕ್ಸ್ನ ಹಿಡ್ಕೊಂಡು ಅಲ್ಲಾಡಿಸ್ತಿರ್ತಾಳೆ. ಆಗ ಪಟ್ಟಂತ ಜನಿ ಏನಿರ್ತಾಳೆ ಅವಳು ಆ ಲೇಡಿ ಹಿಂದೆಗಡೆಗೆ ಟೆಲಿಪೋರ್ಟ್ ಆಗ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಲೀಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಆಮೇಲೆ ಅವನು ಒಂದ್ಸತಿ ಜನಿನ ನೋಡ್ತಿರ್ತಾನೆ, ಆಮೇಲೆ ಆ ಲೇಡಿನ ನೋಡ್ತಿರ್ತಾನೆ. ಇಲ್ಲಿ ಆ ಲೇಡಿ ಹೇಳ್ತಿರ್ತಾಳೆ, ನನ್ಗೆ ಈಗ ನೆನಪಾಯ್ತು, ಈ ಶುಕ್ರವಾರ ನಡೀತಿರೋ ಅಂತ ರೋಡ್ ಕ್ಲೀನ್ ಅಭಿಯಾನಕ್ಕೆ ನೀನು ಬರ್ತೀಯಾ ಅಲ್ವಾ ಅಂತ ಕೇಳ್ತಿರ್ತಾಳೆ. ಜೆನಿ ಅಲ್ಲಿಂದ ಹೋಗೋದಕ್ಕೆ ದಾರಿ ಹುಡುಕ್ತಿರ್ತಾಳೆ. ಅಲ್ಲಿ ನೋಡಿದ್ರೆ ಫುಲ್ ಬ್ಲಾಕ್ ಆಗಿರುತ್ತೆ. ಇಲ್ಲಿ ಆ ಲೇಡಿ ಹೇಳ್ತಿರ್ತಾಳೆ, ನೀನೇನಾದ್ರೂ ಟೀಮ್ನ ರೆಡಿ ಮಾಡ್ಕೊಂಡಿದ್ಯಾ, ನೀನೇನಾದ್ರೂ ಟೀಮ್ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಅಂತ. ಅವಳು ಲೀನ ನೋಡ್ತಿರ್ತಾಳೆ. ಇಲ್ಲಿ ಲೀ ಏನಿರ್ತಾನೆ ಜೆನಿನ ನೋಡ್ತಿರ್ತಾನೆ. ಅದರಿಂದ ಅವಳಿಗೆ ಡೌಟ್ ಬಂದು ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ. ಲೀ ಹೇಳ್ತಿರ್ತಾನೆ, ಈ ಕೆಲಸ ಅಂತೂ ಆಲ್ಮೋಸ್ಟ್ ಮುಗ್ದೋಗಿದೆ, ಏನು ಕ್ಲೀನಿಂಗ್ ಇದೆ ಅದನ್ನ ನಾವು ಒಟ್ಟಿಗೆ ಮಾಡೋಣ ಬಿಡಿ. ಲೀ ಮತ್ನ ಕೇಳಿ ಆ ಲೇಡಿ ಏನಿರ್ತಾಳೆ ಅವಳು ಫುಲ್ಲು ಖುಷಿಯಾಗಿ ಒಟ್ಟಿಗೆನಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಲೀ ಹೌದು ಅಂತ ಹೇಳ್ತಾನೆ. ಹಾಗಾದ್ರೆ ನೀವು ಟೀಮ್ ಡಿನ್ನರ್ಗೂ ಕೂಡ ನೆಕ್ಸ್ಟ್ ಸತಿಯಿಂದ ಬರ್ತೀರಾ ಅಲ್ವಾ ಅಂತ ಅವಳು ಲೀ ಹತ್ರ ಬರ್ತಿರ್ತಾಳೆ. ಹೌದು ಬರ್ತೀನಿ, ನೀವಿನಿಂದ ಹೊರಡಿ ಅಂತ ಅವನು ಆ ಲೇಡಿನ ಕಳಿಸ್ತಿರ್ತಾನೆ. ಆ ಲೇಡಿ ಫುಲ್ಲು ಖುಷಿ ಆಗ್ತಾ, ಸರಿ ಹೌದಾ ಹಾಗಾದ್ರೆ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ನಗ್ತಾ ಹೋಗ್ತಿರ್ತಾಳೆ. ಇಲ್ಲಿ ಅವಳು ಹೋಗ್ತಿರೋದನ್ನ ನೋಡಿ ಲೀಗೆ ಫುಲ್ಲು ಟೆನ್ಷನ್ ಕಮ್ಮಿ ಆಗುತ್ತೆ. ಇಲ್ಲಿ ಅವನು ಜೋರಾಗಿ ಉಸಿರು ಬಿಡ್ತಿರ್ತಾನೆ. ಲೀ ಕತ್ತೆತ್ತಿ ನೋಡಿದಾಗ ಲೇಡಿ ಏನು ಹೋಗ್ತಿರ್ತಾಳೆ ಅವಳ ತಲೆ ಮೇಲೆ ಫೋನ್ ಬೀಳೋದಿರುತ್ತೆ. ಇಲ್ಲಿ ಅದಕ್ಕೆ ಅವನು ಪಟ್ಟಂತ ಅವ್ನು ಪವರ್ ಯೂಸ್ ಮಾಡಿ ಫೋನ್ನ ಕೈಗೆ ಇಟ್ಕೊಬಿಡ್ತಾನೆ. ಇಲ್ಲಿ ಆ ಲೇಡಿ ಹಿಂದೆ ತಿರುಗಿದಾಗ ಲೀ ಬಾಯ್ ಮಾಡ್ತಿದ್ದಾನೆ ಅನ್ನೋ ಥರ ಕಾಣಿಸುತ್ತೆ. ಅದಕ್ಕೆ ಅವಳು ಕೂಡ ಬಾಯ್ ಮಾಡ್ತಿರ್ತಾಳೆ. ಇಲ್ಲಿ ಆಪ್ಷನ್ ಇಲ್ಲದೆ ಲೀ ಕೂಡ ಬಾಯ್ ಮಾಡ್ತಿರ್ತಾನೆ. ಇದನ್ನೆಲ್ಲ ನೋಡಿ ಆ ಲೇಡಿ ಫುಲ್ಲು ನಾಚ್ಕೊಂಡು ಅಲ್ಲಿಂದ ಪಟ ಅಂತ ಓಡೋಗ್ಬಿಡ್ತಾಳೆ. ಇಲ್ಲಿ ಲೀಗೆ ಫುಲ್ಲು ಟೆನ್ಷನ್ ಏನಿರುತ್ತೆ ಅದು ಇವಾಗ ಕಮ್ಮಿ ಆಗುತ್ತೆ. ಅದಕ್ಕೆ ಅವನು ಕೆಳಗಡೆ ತಲೆ ಬಗ್ಸಿ ಹಾಗೆ ನಿಂತ್ಕೊಂಡಿರ್ತಾನೆ. ಸಾರಿ ನಾನು ಗಂಟ್ಲು ಕಟ್ಕೊಂಡಿದ್ದೆ, ಸೊ ಅದಕ್ಕೆ ವಾಯ್ಸ್ ನೀಟಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಮಗೆ ಜನಿದು ವಾಯ್ಸ್ ಕೇಳಿಸ್ತಾರೆ. ಈಗಲಾದ್ರೂ ನನ್ನನ್ನು ಕೆಳಗಿಳಿಸು ಅಂತ. ಇಲ್ಲಿ ಅದಕ್ಕೆ ಲೀ ಎದ್ಬಿಟ್ಟು ಕತ್ನ ಮೇಲೆತ್ತಿರ್ತಾನೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಲೀ ಪವರಿಂದ ಜನಿನ ಮೇಲಕ್ಕೆ ಗೋಡೆಗೆ ಅಂಟಿಸ್ಬಿಟ್ಟಿರ್ತಾನೆ ಅಂತ. ಜನಿನೇ ಟ್ರೈ ಮಾಡ್ತಿರ್ತಾಳೆ ಕೆಳಗಿಳಿಯೋದಕ್ಕೆ, ಆದರೆ ಅವಳ ಕೈಲಿ ಆಗ್ತಿರಲ್ಲ. ಇಲ್ಲಿ ಮತ್ತೆ ಒಂದು ಸೂಪರ್ ಪವರ್ನ ಯೂಸ್ ಮಾಡಿಕೊಂಡು ರಪ್ ಅಂತ ಜನಿನ ಕೆಳಗಿಳಿತಾನೆ. ಇಲ್ಲಿ ಅವಳು ಫುಲ್ಲು ಉಲ್ಟಾ ಪಲ್ಟಾ ಆಗ್ತಾಯಿಲ್ಲ, ಕಿರ್ಚ್ಕೊಳ್ತಾ ಕೆಳಗೆ ಬರ್ತಾಳೆ. ಅವಳು ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಗೆ ಗಾಳಿಲಿ ತೇಲ್ತಿರ್ತಾಳೆ. ಇಲ್ಲಿ ಲೀ ಮುಖ ಮತ್ತು ಜನಿ ಮುಖ ಏನಿರುತ್ತೆ ಒಂದು ಸ್ವಲ್ಪ ದೂರದಲ್ಲಿರುತ್ತೆ ಅಷ್ಟೇ. ಇಲ್ಲಿ ಜನಿಗೆ ಆ ಥರ ಗಾಳಿಲಿ ತೇಲ್ತಾ ಇರೋದೊಳಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಅವಳು ಕೈ ಕಾಲನ್ನೆಲ್ಲ ಆಡಿಸ್ತಿರ್ತಾಳೆ. ಆಮೇಲೆ ಅವಳು ಲೀ ಕಡೆ ನೋಡ್ಕೊಂಡು ಹೇಳ್ತಿರ್ತಾಳೆ, ಅರೇ ನಿನ್ನ ಪವರ್ ಅಂತೂ ಸೂಪರ್ ಆಗಿದೆ ಕಣೋ. ಜನಿ ಕೈಗಳನ್ನೆಲ್ಲ ಮುಂದೆ ಮಾಡಿ ಲೀನ ಹಿಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾಳೆ. ಗುರೂಜಿ ಅಂತ ಅವಳು ಫುಲ್ಲು ಖುಷಿಯಾಗಿ ಹೇಳ್ತಿರ್ತಾಳೆ. ಇಲ್ಲಿ ಲೀ ನೋಡಿದ್ರೆ ಅವ್ನು ಸ್ಪೆಕ್ಸ್ ವಾರಿ ಮಾಡ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಿರ್ತಾನೆ. ಆಗ ಜನಿ ರಪ್ ಅಂತ ಕೆಳಗೆ ಬಿದ್ದೋಗ್ತಾಳೆ. ಜನಿ ಮೇಲಕ್ಕೆ ಎದ್ಮೇಲೆ ಇಟ್ಸೋಕೆ ಏನೂ ಆಗಲ್ಲ ಅಂತ ಅವಳು ತಮ್ಸಪ್ನ ತೋರಿಸ್ತಿರ್ತಾಳೆ. ಲೀ ನಿಂತಿರೋ ಜಾಗದಲ್ಲೇ ನಿಂತ್ಕೊಂಡು ಹೇಳ್ತಿರ್ತಾನೆ, ನಿನ್ನ ಪವರ್ಸು ಎಲ್ಲಿಗೂ ಹೋಗೋದಿಲ್ಲ. ಈ ಮಾತನ್ನ ಕೇಳಿದ ತಕ್ಷಣ ಜನಿ ಶಾಕಲ್ಲಿ ಕೇಳಿಸ್ಕೊತಿರ್ತಾಳೆ. ಲೀ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಾನು ಕೂಡ ಮೊದಲ ಸತಿ ಸಾಯ್ತಾ ಬದುಕಿದ್ದೆ, ಆಮೇಲೆ ನನಗೆ ಪ್ರಜ್ಞೆ ಬಂದಾಗ ಅಂತ. ಇಲ್ಲಿ ಅವನು ಜನಿ ಮೊಬೈಲ್ನ ಮೇಲಕ್ಕೆ ಗಾಳಿಲಿ ಹಾರಿಸ್ತಿರ್ತಾನೆ. ಆಮೇಲೆ ಅವನು ಒಂದ್ಸತಿ ಪಂಚ್ ಹೊಡಿತಾನೆ, ಅದು ಜನಿ ಕಡೆಗೆ ಹೋಗ್ತಿರುತ್ತೆ. ಆಮೇಲೆ ನನಗೆ ಎಚ್ಚರ ಆದಾಗ ನನಗೆ ಈ ಥರ ಎಲ್ಲ ಮಾಡೋ ಪವರ್ ಇತ್ತು. ಇಲ್ಲಿ ಆ ಮೊಬೈಲ್ ಏನಿರ್ತದ್ದು ನಿಧಾನಕ್ಕೆ ಜನಿ ಹತ್ರ ಹೋಗ್ತಿರುತ್ತೆ. ಇಲ್ಲಿ ತಿರುಗಿ ಜನಿನ ನೋಡ್ತಿರ್ತಾನೆ. ಆಗ ಜನಿ ಆ ಮೊಬೈಲ್ನ ಹಿಡ್ಕೋತಾಳೆ. ಲೀ ಹೇಳ್ತಿರ್ತಾನೆ, ನೀನು ಸಾಯೋದಿಲ್ಲ ಅಂತ. ಇಷ್ಟು ಹೇಳಿದ್ಮೇಲೆ ಅವನು ಅಲ್ಲಿಂದ ಹೊರಟೋಗ್ತಾನೆ. ಇದನ್ನೆಲ್ಲ ಕೇಳಿ ಜನಿ ಫುಲ್ಲು ಶಾಕಲ್ಲಿ ಹಾಗೆ ನಿಂತಿರ್ತಾಳೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಆ ಬಿಲ್ಡಿಂಗ್ ಇಂದ ಅವಳು ಆಚೆ ಬರ್ತಿರೋದನ್ನ ನಮಗೆ ತೋರಿಸ್ತಾರೆ. ಜನಿ ಫುಲ್ಲು ಬೇಜಾರಲ್ಲಿ ಆಕಾಶದ ಕಡೆ ನೋಡ್ತಿರ್ತಾಳೆ. ಇಲ್ಲಿ ಅವಳು ಆ ಥರ ನೋಡ್ತಿದ್ದಾಗ ಅವಳು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಡ್ಯಾನ್ಸ್ ಆಡ್ತಾ ಹೇಳ್ಕೊಂಡು ಹೋಗ್ತಿರ್ತಾಳೆ, ಎಲ್ಲರೂ ಇಲ್ಲಿ ಕೇಳಿ, ನನ್ನ ಹತ್ರ ಒಂದು ಗುಡ್ ನ್ಯೂಸ್ ಇದೆ, ನಾನು ಸಾಯೋದಿಲ್ಲ ಅಂತ. ಅವಳು ಫುಲ್ಲು ಹಾಡು ಹೇಳ್ಕೊಂಡು ಕುಣಿತಾ ನಗ್ತಾ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಲೀ ಟೆರೆಸ್ ಮೇಲೆ ಹೋಗಿರ್ತಾನೆ ಸ್ಮೋಕ್ ಮಾಡೋದಕ್ಕೆ ಅಂತ. ಜನಿ ಈ ಥರ ಎಲ್ಲ ಡ್ಯಾನ್ಸ್ ಆಡ್ತಿರೋದನ್ನ ನೋಡಿ ಫಸ್ಟು ಲೀ ಶಾಕ್ ಆಗಿಬಿಡ್ತಾನೆ. ಆಮೇಲೆ ಅವಳು ಇಷ್ಟೊಂದು ಖುಷಿಯಾಗಿ ನಗ್ತಾ ಹೋಗ್ತಿರೋದನ್ನ ನೋಡಿ ಅವನಿಗೂ ಕೂಡ ಖುಷಿ ಆಗುತ್ತೆ. ಇಲ್ಲಿ ಅವನು ಕೂಡ ನಗ್ತಿರ್ತಾನೆ. ಇಲ್ಲಿ ಜನಿ ನೋಡಿದ್ರೆ ಫುಲ್ಲು ರೋಡ್ ತುಂಬ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿರ್ತಾಳೆ.
ಜೆನಿ ಖುಷಿಯಾಗಿರೋದನ್ನ ನೋಡಿ ಇಲ್ಲಿ ಯಾಕೆ ಇಷ್ಟೊಂದು ಖುಷಿ ಪಡ್ತಿದ್ದಾನೆ ಅಂತ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಏನಿರ್ತದನ್ನ ಮತ್ತೆ ನಾರ್ಮಲ್ ಮಾಡ್ಕೊಂಡು ಮತ್ತೆ ಸ್ಮೋಕ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಇಲ್ಲಿ ಏನಿರ್ತಾನೆ ಅವನು ಲೈಟರ್ನ ಹಚ್ಕೋಬೇಕಾಗಿರುತ್ತೆ. ಒಂದ್ಸತಿ ಅವನು ಜೆನಿ ಕಡೆಗೆ ತಿರುಗಿ ಸುಮ್ಮನೆ ಹಾಗೆ ನೋಡ್ತಾನೆ. ಇಲ್ಲಿ ಅವಳು ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿರ್ತಾಳೆ. ಅವಳು ಹಿಂದೆ ಏನಿರ್ತಾರೆ ಪಾಲು ಇರ್ತಾರಲ್ಲ ಅವರು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಪಾಲನ ನೋಡಿದ ತಕ್ಷಣ ಇಲ್ಲಿ ಫುಲ್ ಶಾಕ್ ಆಗ್ತಾ ಅವನು ಸ್ಮೋಕ್ ಮಾಡ್ತಿರೋದನ್ನ ನಿಲ್ಲಿಸ್ಬಿಟ್ಟು ಆ ಕಡೆಗೆ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗ್ತಾ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಒಂದು ಫುಲ್ಲು ಖಾಲಿ ರೋಡಲ್ಲಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಿರ್ತಾಳೆ. ಈ ಥರ ಡ್ಯಾನ್ಸ್ ಆಡ್ತಿರೋದನ್ನ ಪಾಲು ಕೂಡ ನೋಡ್ತಿರ್ತಾನೆ. ಅವ್ನಿಗೆ ಒಂದು ಚೂರು ಇಷ್ಟ ಆಗ್ತಿರಲ್ಲ. ಇಲ್ಲಿ ಅವನು ತುಂಬ ವಿಯರ್ಡ್ ಆಗಿ ಎಕ್ಸ್ಪ್ರೆಷನ್ಸ್ನ ಕೊಡ್ತಿರ್ತಾನೆ. ಇಲ್ಲಿ ಅವನು ಜೆನಿನ ಫಾಲೋ ಮಾಡ್ಕೊಂಡು ಬರ್ತಿರ್ತಾನೆ. ಈಗ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಪಾಲು ಏನಿರ್ತಾನೆ ಅವನು ಹಾಗೆ ನಿಂತ್ಕೋತಾನೆ. ಇಲ್ಲಿ ಜೆನಿ ಕೂಡ ಸ್ವಲ್ಪ ಮುಂದೆ ಹೋಗಿ ಹಾಗೆ ನಿಂತ್ಕೊಂಡು ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಥರ ಅವಳು ಕೂಡ ಡ್ಯಾನ್ಸ್ನೆಲ್ಲ ಆಡ್ತಿರ್ತಾಳೆ. ಇಲ್ಲಿ ಪಾಲು ಏನಿರ್ತಾನೆ ಅವನ ಪವರ್ನ ಯೂಸ್ ಮಾಡಿಕೊಂಡು ಜೆನಿಗೆ ಅಟ್ಯಾಕ್ ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾನೆ. ಈ ಥರ ಯಾರೋ ಒಬ್ರು ಜೆನಿನ ಫಾಲೋ ಮಾಡ್ತಿದ್ದಾರೆ, ಅಟ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಜೆನಿಗೆ ಏನೂ ಐಡಿಯಾನೇ ಇರಲ್ಲ. ಅವಳ ಲೈಫಲ್ಲಿ ಅವಳು ಮುಳುಗೋಗ್ಬಿಟ್ಟಿರ್ತಾಳೆ. ಅವಳ ಖುಷಿಲಿ ಅವಳು ಮುಳುಗೋಗಿ ಫುಲ್ಲು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಮತ್ತೆ ಇಲ್ಲಿ ಇನ್ನೊಂದು ಯಾವುದೋ ಸೂಪರ್ ಪವರ್ ಏನಿರುತ್ತೆ ಅದು ಪಾಲುನ ದೂರಕ್ಕೆ ತಳ್ಳಿಬಿಡುತ್ತೆ. ಇಲ್ಲಿ ಅವನು ಅಲ್ಲಿರೋ ಎಲ್ಲ ವಸ್ತುಗಳಿಗೂ ಹೋಗಿ ಬಿದ್ದು ಹೊಡ್ಕೊಬಿಡ್ತಾನೆ. ಅವನು ಬಿದ್ಮೇಲೆ ಅವನು ಸಂಭಾಳಿಸ್ಕೊಂಡು ಕೂತ್ಕೊಂಡು ಯಾರು ಅಂತ ನೋಡಿದಾಗ ಅಲ್ಲಿ ಬೇರೆ ಯಾರು ಅಲ್ಲ ಲೀ ಆಗಿರ್ತಾನೆ. ಇಲ್ಲಿ ಲೀ ಏನಿರ್ತಾನೆ ಅವನು ಸ್ಟೈಲ್ ಆಗಿ ನಡ್ಕೊಂಡು ಪಾಲು ಮುಂದೆ ಬಂದು ನಿಂತ್ಕೋತಾನೆ. ಇಲ್ಲಿ ಪಾಲು ಅಂತೂ ಫುಲ್ಲು ಶಾಕಲ್ಲಿ ಲೀನೇ ನೋಡ್ತಿರ್ತಾನೆ. ಆಗ ಅಲ್ಲಿ ಅವ್ನ ಮೊಬೈಲ್ ತೆಗೆದ್ಬಿಟ್ಟು ಜೆನಿಗೆ ಕಾಲ್ ಮಾಡ್ತಿರ್ತಾನೆ. ಇಲ್ಲಿ ಅವಳು ಫೋನ್ ಎತ್ಬಿಟ್ಟು ಹಲೋ ಅಂತ ಹೇಳ್ತಿರ್ತಾಳೆ. ಆಗ ನಾನು ಮಾತಾಡ್ತಿರೋದು ಅಂತ. ಇಲ್ಲಿ ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಗುರುಜಿ ಏನಾಯ್ತು ಏನು ಹೇಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದು ಅಂತ ತುಂಬ ಯೋಚನೆ ಮಾಡಿ ಆಮೇಲೆ ಕೇಳ್ತಿರ್ತಾನೆ, ಈ ಶುಕ್ರವಾರ ನೀನು ಫ್ರೀ ಇದೆಯಾ? ಜೆನಿ ಅವಳ ಮೂಗತ್ರ ಬೆರಳುಗಳನ್ನ ಆಡಿಸ್ತಾ ಹೇಳ್ತಿರ್ತಾಳೆ. ಒಂಚೂರು ಹಿಂದೆ ಮುಂದೆ ನೋಡ್ದಲೆ ಈ ಶುಕ್ರವಾರನ ನಿಮ್ಮ ಹೆಸ್ರಿಗೆ ಮಾಡ್ತಿದ್ದೀನಿ, ಈ ಶುಕ್ರವಾರ ನಿಮ್ಮದೇ ಗುರುಜಿ ಅಂತ ಹೇಳ್ತಿರ್ತಾಳೆ. ಲೀ ಹೇಳ್ತಿರ್ತಾನೆ, ಅದನ್ನು ನನ್ನ ಹೆಸ್ರಿಗೆ ಮಾಡೋ ಅವಶ್ಯಕತೆ ಏನೂ ಇಲ್ಲ, ರೋಡಿನ ಕ್ಲೀನಿಂಗ್ ಅಭಿಯಾನಕ್ಕೆ ಮಾಡಿದ್ರೆ ಸಾಕು, ನಾನೊಂದು ಟೀಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾನೆ. ಟೀಮ್ ಅಂತ ಕೇಳಿದ ತಕ್ಷಣ ಜೆನಿ ಫುಲ್ಲು ಖುಷಿ ಆಗ್ಬಿಡ್ತಾಳೆ. ಹೌದಾ ಗುರುಜಿ, ನಿಜವಾಗ್ಲೂನಾ ನಿಮ್ಮ ಕಾಲೆಲ್ಲಿದೆ ಹೇಳಿ, ನಾನು ಈಗಲೇ ಬರ್ತಾ ಇದ್ದೀನಿ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಅಲ್ಲಿಂದ ವಾಪಸ್ ಓಡೋಗ್ತಿರ್ತಾಳೆ. ಲೀ ಕೂಡ ಫೋನ್ನ ಕಟ್ ಮಾಡ್ಬಿಟ್ಟು ಅವ್ನು ಜೋಬಲ್ಲಿ ಇಟ್ಕೋತಿರ್ತಾನೆ. ಇಲ್ಲಿ ಪಾಲು ಏನಿರ್ತಾನೆ ಅವ್ನು ಟಪ್ಪಿನ ತೆಗಿತಾ ಹೇಳ್ತಿರ್ತಾನೆ, ಹಾಗಾದ್ರೆ ನೀನು ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಅದು ಒಂದು ಡಿಫೆಕ್ಟಿವ್ ಪೀಸಿಗೋಸ್ಕರನಾ? ಲೀ ಹಿಂದೆ ನೋಡಿದಾಗ ಗ್ಯಾಪಲ್ಲಿ ಜೆನಿ ಓಡೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಮುಂದೆ ತಿರುಗಿ ಪಾಲುಗೆ ಹೇಳ್ತಿರ್ತಾನೆ, ಹಾ ಹೌದು ಅಂತ. ಇಷ್ಟು ಹೇಳಿದ್ಮೇಲೆ ಅವನು ಅಲ್ಲಿಂದ ಹೋಗ್ತಿರ್ತಾನೆ. ಲೀ ಅಲ್ಲಿಂದ ಹೋಗ್ತಿರೋದನ್ನ ಪಾಲು ಫುಲ್ ಕೋಪದಲ್ಲಿ ನೋಡ್ತಿರ್ತಾನೆ. ಲೀ ಯಾವಾಗ ಅಲ್ಲಿಂದ ಹೊರಟೋಗ್ತಾನೋ ಆಗ ಪಾಲು ನಗ್ತಾ ಇರ್ತಾನೆ ಜೋರಾಗಿ. ಆಮೇಲೆ ಓ ಶಟ್ ಅಂತ ಹೇಳ್ತಿರ್ತಾನೆ. ಸೀನ್ ಶಿಫ್ಟ್ ಆಗಿ ಜೆನಿನ ತೋರಿಸ್ತಾರೆ. ಇಲ್ಲಿ ಜೆನಿ ಕೈಲಿ ಒಂದು ಬಟ್ಟೆ ಇರುತ್ತೆ, ಅದನ್ನ ನೋಡ್ತಾ ಅವಳು ಹೇಳ್ತಿರ್ತಾಳೆ, ಓ ಹಾಗಾದ್ರೆ ಇದೇ ನನ್ನ ಯೂನಿಫಾರ್ಮು, ಇದು ನನ್ನ ಸ್ಟೈಲ್ ಅಲ್ಲ, ಅದು ಪರವಾಗಿಲ್ಲ ಹಾಕೋತೀನಿ ಅಂದ್ಬಿಟ್ಟು ಅವಳು ಹಾಕೋತಿರ್ತಾಳೆ. ಆ ಯೂನಿಫಾರ್ಮ್ನ ಹಾಕೊಂಡ್ಮೇಲೆ ಲೀನಾ ಕೇಳ್ತಿರ್ತಾಳೆ, ಗುರುಜಿ ಹೇಗೆ ಕಾಣಿಸ್ತಿದ್ದೀನಿ, ಏನಾದರೂ ಚೆನ್ನಾಗಿ ಕಾಣಿಸ್ತಿದ್ರೆ ಕಣ್ಣ ಬ್ಲಿಂಕ್ ಮಾಡಿ ಅಂತ ಹೇಳ್ತಿರ್ತಾಳೆ. ಜೆನಿ ಈ ಥರ ಸಡನ್ ಆಗಿ ಇಷ್ಟೊಂದು ಖುಷಿಯಾಗಿರೋದು ನೋಡಿ ಲೀಗೋ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಪಟ್ ಅಂತ ಬ್ಲಿಂಕ್ ಮಾಡಿಬಿಡ್ತಾನೆ. ಇದನ್ನು ನೋಡಿ ಜೆನಿ ಹೇಳ್ತಿರ್ತಾಳೆ, ನನಗೆ ಗೊತ್ತಿತ್ತು. ಜೆನಿ ಮುಂದೆ ಹೋಗಿ ಅಲ್ಲಿರೋ ಎಲ್ಲ ವಸ್ತುಗಳನ್ನೂ ಮುಟ್ತಿರ್ತಾಳೆ ಮತ್ತೆ ಒತ್ತುತ್ತಿರ್ತಾಳೆ. ಇದನ್ನ ನೋಡಿ ಲೀ ಹೇಳ್ತಿರ್ತಾನೆ, ಅದನ್ನೆಲ್ಲ ಹಾಗೆ ಮುಟ್ಟೋ ಹಾಗಿಲ್ಲ. ಜೆನಿ ಪಟ್ ಅಂತ ಹೇಳ್ತಾಳೆ, ಹಾ ಊಟ ಮೇನ್ ಇಂಪಾರ್ಟೆಂಟ್ ಊಟನೇ ಅಲ್ವಾ? ಅವಳು ಚೇರ್ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಇಲ್ಲಿ ಏನು ಊಟ ತಿಂದ್ರು ಫ್ರೀ ತಾನೆ? ಆಮೇಲೆ ಅವಳು ಅಲ್ಲಿರೋ ಚೇರಲ್ಲಿ ಸುತ್ತಾ ಹೇಳ್ತಿರ್ತಾಳೆ, ವಾವ್ ನನಗಂತೂ ನಂಬಕ್ಕೆ ಆಗ್ತಿಲ್ಲ, ನಾನು ಸಿಟಿ ಹಾಲಲ್ಲಿ ತಿಂತಿದ್ದೀನಿ ಅಂತ. ಆ ಚೇರ್ನ ತಗೊಂಡು ಲೀ ಹತ್ರ ಬರ್ತಾ ಹೇಳ್ತಿರ್ತಾಳೆ, ಆದರೆ ನಾನು ಕೇಳ್ಪಟ್ಟೆ ಇಲ್ಲಿರೋ ಊಟ ಅಷ್ಟೊಂದು ಚೆನ್ನಾಗಿಲ್ವಂತೆ, ನಿಮ್ಗೇನು ಇಷ್ಟ ಹೇಳಿ ಗುರುಜಿ, ನಾನು ಸ್ಪೆಷಲಿ ನಾನೇ ಹೇಳಿ ನಮ್ಮ ಅಜ್ಜಿ ಕೈಲಿ ಮಾಡಿಸ್ತೀನಿ ಅಂತ ಹೇಳ್ಕೊಂಡು ನಗ್ತಿರ್ತಾಳೆ. ಜೆನಿ ಎರಡು ಕೈನೂ ಅಗಲ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ, ಹಾರ್ಟಿ ಕಿಚನ್ ಅಜ್ಜಿಯ ಮೊಮ್ಮಗಳು ಜೇನಿ ಅಂತ. ಇಲ್ಲಿ ಅವಳು ಕಾಲಲ್ಲಿ ನೆಲಕ್ಕೆ ಒದಿತಾಳೆ. ಆ ಕಾಲಲ್ಲಿ ಒದ್ದಾಗ ಚೇರ್ ಏನಿರುತ್ತೆ ಅದು ಫುಲ್ ಹಿಂದಕ್ಕೆ ಹೋಗ್ತಿರುತ್ತೆ. ಅವಳು ಫೀಲ್ ತಗೊಂಡು ಹೋಗ್ತಿರ್ತಾಳೆ. ಇಲ್ಲಿ ಜೆನಿನ ಸಂಭಾಳಿಸೋದು ಲೀಗೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಅವನು ಫುಲ್ ಟೆನ್ಷನ್ ಅಲ್ಲಿ ನೋಡ್ತಿರ್ತಾನೆ. ಜೆನಿದು ವಾಯ್ಸ್ ಬರ್ತಿರುತ್ತೆ, ವಾವ್ ಇಲ್ಲಿ ಮಸಾಜ್ ಕೂಡ ಮಾಡಿಸ್ಕೋಬಹುದು, ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ ಅವಳು ಜೋರಾಗಿ ನಗಾಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ಈಗ ನಮಗೆ ಒಂದು ಬಸ್ನ ತೋರಿಸ್ತಾರೆ. ಆ ಬಸ್ ಒಂದು ಹೇ ಸಾಂಗ್ ಅಲ್ಲಿ ನಿಂತ್ಕೊಳ್ಳುತ್ತೆ. ಆಗ ಅದರಿಂದ ಜೆನಿ ಅವ್ರ ಅಜ್ಜಿ ಅಂದ್ರೆ ಮಿಸ್ ಕಿಮ್ ಏನಿರ್ತಾರೆ ಅವರು ಇಳಿತಿರ್ತಾರೆ. ಜೆನಿ ಅವ್ರ ಅಜ್ಜಿ ಬಸ್ ಹಿಡಿದು ಹೀಗೆ ಮುಂದೆ ಬಂದಾಗ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಇಲ್ಲಿ ಅವರು ಫೋನ್ ರಿಸೀವ್ ಮಾಡಿದಾಗ ಅದು ಜೆನಿದಾಗಿರುತ್ತೆ. ಇಲ್ಲಿ ಅವರು ಬೈತಿರ್ತಾರೆ, ಜೆನಿ ಇಷ್ಟೊತ್ತಾದ್ರೂ ಎಲ್ಲಿ ಅಲ್ದಾಡ್ತಾ ಇದೆಯಾ, ಬೆಳಗ್ಗೆಯಿಂದ ಒಂದು ಕಾಲ್ ಕೂಡ ನೀನು ರಿಸೀವ್ ಮಾಡಿ ಮಾತಾಡಿಲ್ಲ, ಯಾಕೆ ನನ್ನ ಹತ್ರ ಒದೆ ತಿನ್ಬೇಕಾ? ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಓ ಸಾರಿ ಅಜ್ಜಿ, ಅದು ನಾನು ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಲ್ಲ, ಇನ್ಮೇಲೆ ನೀವು ನನಗೆ ಟಾರ್ಚರ್ ಕೊಡಬೇಡಿ, ಯಾಕೆಂದರೆ ನಾನು ಸಿಟಿ ಹಾಲಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ಸಿಟಿ ಹಾಲಲ್ಲಿ ಕೆಲಸ ಸಿಕ್ಕಿದೆ. ಈ ಮಾತನ್ನ ಕೇಳಿ ಮಿಸ್ ಕಿಮ್ ಏನಿರ್ತಾರೆ ಅವರು ಫುಲ್ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಇದೇನು ಕಾಮಿಡಿ ಮಾಡ್ತಿದ್ಯಾ ನೀನು, ಇದೇನು ಜೋಕಾ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಜೆನಿ ಹೇಳ್ತಿರ್ತಾಳೆ, ಒಂದು ನಿಮಿಷ ಇರಿ, ಗುರುಜಿ ಅಂತ ಕರಿತಿರ್ತಾಳೆ. ಇಲ್ಲಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಈ ಗುರುಜಿ ಇವಾಗ ಯಾರಪ್ಪ ಇವನ್ ಯಾರು ಅಂತ ಹೇಳ್ತಿರ್ತಾರೆ.
ಜೆನಿ ಫೋನಲ್ಲಿ ಹೀಗೆ ಕೊಟ್ಬಿಟ್ಟು ಹೇಳ್ತಿರ್ತಾಳೆ, ಇಲ್ಲಿ ಬನ್ನಿ ನಮ್ಮ ಅಜ್ಜಿಗೆ ಹೇಳಿ ನನಗೆ ಕೆಲಸ ಸಿಕ್ಕಿದೆ ಅಂತ. ಲೀ ಫೋನ್ ತಗೊಂಡು ಹೇಳ್ತಿರ್ತಾನೆ, ಹಲೋ ಅಜ್ಜಿ, ನಾನು ಈಸಂಗ್ ಸಿಟಿ ಹಾಲ್ ನಾಗರಿಕ ಕಂಪ್ಲೇಂಟ್ ಡಿಪಾರ್ಟ್ಮೆಂಟ್ ಇಂದ ಲೀ ಯೋಂಗ್ಜುನ್ ಮಾತಾಡ್ತಿರೋದು. ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನಗೆ ಒಪ್ಪಿಗೆ ಇದೆ, ನೀನ್ ನನ್ನ ಮೊಮ್ಮಗಳು ಬಾಯ್ ಫ್ರೆಂಡ್ ಆಗೋದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಜೆನಿ ಅವ್ರ ಅಜ್ಜಿ ಮದ್ನ ಕೇಳಿ ಲೀ ಏನಿರ್ತಾನೆ ಅವನು ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲ ಇಲ್ಲ ಆ ಥರ ಅಲ್ಲ, ಏನಿಲ್ಲ, ನಿಮ್ಮ ಮೊಮ್ಮಗಳಿಗೆ ಇಲ್ಲಿ ಟೆಂಪ್ರವರಿ ಕೆಲಸ ಸಿಕ್ಕಿದೆ, ಅವರು ಪರ್ಮನೆಂಟ್ ಆಗಿ ಏನು ಇಲ್ಲಿ ಕೆಲಸ ಮಾಡಲ್ಲ, ಆದ್ರೆ ಸ್ವಲ್ಪ ಟೈಮ್ ವರ್ಗೂ ಇಲ್ಲಿ ಕೆಲಸ ಮಾಡ್ತಾರೆ. ಈ ಮಾತನ್ನ ಕೇಳಿ ಜೆನಿ ಅವ್ರ ಅಜ್ಜಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಅವ್ರಿಗವ್ರೆ ಮಾತಾಡ್ಕೋತಿರ್ತಾರೆ, ಏನು ನಿಜವಾಗ್ಲೂ ಅವಳಿಗೆ ಕೆಲಸ ಸಿಕ್ಬಿಡ್ತಾ, ಅದು ಸಿಟಿ ಹಾಲಲ್ಲಿ ನಮ್ ಜೆನಿಗೆ. ಆ ಕಡೆ ಏನಿರ್ತಾರೆ ಲೀ ಮತ್ತೆ ಜೆನಿ ಜಗಳ ಆಡ್ತಿರ್ತಾರೆ, ಏನಾದ್ರು ಮಾತಾಡು ಅಂತ ಜೆನಿ ಹೇಳ್ತಿರ್ತಾಳೆ. ಲೀ ಹೇಳ್ತಿರ್ತಾನೆ, ನಾನೇನ್ ಮಾತಾಡ್ಲಿ, ಈಗ ನೀನೇ ಮಾತಾಡು. ಈ ತರ ಹೇಳ್ತಾ ಜೆನಿಗೆ ಲೀ ಫೋನ್ನ ಕೊಟ್ಬಿಡ್ತಾನೆ. ಇಲ್ಲಿ ಜೆನಿ ಫೋನ್ ಇಟ್ಕೊಂಡು ಹೇಳ್ತಿರ್ತಾಳೆ, ಅಜ್ಜಿ ಈ ಗೌರ್ಮೆಂಟ್ ಕೆಲ್ಸದ ಕೆಳಗಡೆ ನಾನು ಸಿಗಾಕೊಂಡಿದ್ದೀನಿ, ನನಗೆ ತುಂಬಾನೇ ವರ್ಕ್ ಪ್ರೆಷರ್ ಇದೆ, ನಾನು ಆಮೇಲೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ಳು ಫೋನ್ ಕಟ್ ಮಾಡ್ಬಿಡ್ತಾಳೆ. ಜೆನಿ ಅವ್ರ ಅಜ್ಜಿ ಏನಿರ್ತಾರೆ ಅವರು ಫುಲ್ ಶಾಕಲ್ಲಿ ಇರ್ತಾರೆ. ಫೋನ್ ಕಟ್ ಆದ್ರೂ ಕೂಡ ಅವ್ರ ಕಿವಿಲಿ ಫೋನ್ನ ಇಟ್ಕೊಂಡು ಅವ್ರಿಗವ್ರೆ ಮಾತಾಡ್ಕೋತಿರ್ತಾರೆ. ಇಷ್ಟು ತರಲೆ ಆದ ನನ್ನ ಮೊಮ್ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಯಾ, ಅದು ಸಿಟಿ ಹಾಲಲ್ಲಿ. ಇಲ್ಲಿ ಅವರು ಫುಲ್ಲು ಇಮೋಷನಲ್ ಆಗಿರ್ತಾರೆ. ಆಮೇಲೆ ಅವರು ಫೋನ್ನ ಕಟ್ ಮಾಡಿ ಹಾಗೆ ಶಾಕಲ್ಲಿ ಹಾಗೆ ನಿಂತ್ಕೊಂಡಿರ್ತಾರೆ. ಜೆನಿ ಅವ್ರ ಅಜ್ಜಿ ಏನಿರ್ತಾರೆ ಅವರು ರೋಡ್ ಮಧ್ಯದಲ್ಲಿ ಹಾಗೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಈ ತರ ಫುಲ್ಲು ಶಾಕ್ ಆಗಿ ಆಮೇಲೆ ಅವರು ನಿಧಾನಕ್ಕೆ ಡ್ಯಾನ್ಸ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲಸ ಸಿಕ್ತು, ನನ್ನ ಮೊಮ್ಮಗಳಿಗೆ ಕೆಲಸ ಸಿಕ್ತು, ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ. ಇಲ್ಲಿ ಅವರು ಫುಲ್ಲು ರೋಡಲ್ಲೆಲ್ಲ ಡ್ಯಾನ್ಸ್ ಆಡ್ತಿರ್ತಾರೆ. ಅಲ್ಲಿರೋರ್ಗೆಲ್ಲರಿಗೂ ತುಂಬಾ ಖುಷಿ ಆಗ್ತಿರುತ್ತೆ. ಅವ್ರ ನಗ್ತಾ ಕ್ಲಾಪ್ಸ್ ಮಾಡ್ತಿರ್ತಾರೆ. ಇಲ್ಲಿ ಅವರು ಫುಲ್ಲು ಹಾಡು ಹೇಳೋ ಥರ ಹೇಳ್ತಿರ್ತಾರೆ, ನಾನು ಖುಷಿಯಾಗಿದ್ದೀನಿ, ಫುಲ್ಲು ಖುಷಿಯಾಗಿದ್ದೀನಿ, ನಾನು ತುಂಬ ಖುಷಿಯಾಗಿದ್ದೀನಿ, ಯಾಕೆಂದರೆ ನನ್ನ ಮೊಮ್ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಸಿಕ್ತು ಕೆಲಸ ಸಿಕ್ತು, ಈ ಥರ ಎಲ್ಲ ಅವರು ಹಾಡು ಹೇಳ್ತಿರ್ತಾರೆ. ಅವರು ರೋಡಲ್ಲಿ ಬರ್ತಿರೋರಿಗೆಲ್ಲ ಹೇಳ್ತಿರ್ತಾರೆ, ನೀವು ಕೇಳಿದ್ರ ನನ್ನ ಮೊಮ್ಮಗಳಿಗೆ ಕೆಲಸ ಸಿಕ್ಕಿದೆ, ನಾನು ಇವತ್ತು ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ, ತುಂಬ ಅಂದರೆ ತುಂಬ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅಂತೆಲ್ಲ ಹಾಡು ಹೇಳ್ತಿರ್ತಾರೆ. ಜೆನಿ ಅವ್ರ ಅಜ್ಜಿ ಇದೇ ಥರನೇ ಖುಷಿ ಆಗ್ತಾ ಅವ್ರದ್ದು ಹೋಟೆಲ್ ಏನಿರುತ್ತಲ್ಲ ಆ ಟೀ ಹೌಸ್ ಅಲ್ಲಿಗೆ ಬರ್ತಾರೆ. ಇಲ್ಲಿ ಅವರು ಒಳಗಡೆ ಬರ್ತಾ ಇದ್ದಂಗೆ ಹೇಳ್ತಿರ್ತಾರೆ, ಇಲ್ಲಿ ಕೇಳು ಹಾನಾ, ದೂನಾ, ವಾಂಜು, ಸೊಂಜು, ಹೋಗಿ ಎಲ್ಲರೂ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ, ಯಾಕೆ ಅಂದ್ರೆ ಇವತ್ತು ನಮ್ಮ ಜನಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ. ಇಷ್ಟು ಹೇಳ್ತಾ ಅವರು ಫುಲ್ಲು ಖುಷಿಯಾಗಿ ನಗ್ತಾ ಇರ್ತಾರೆ. ಅಲ್ಲಿರೋ ಲೇಡಿಗಳೆಲ್ಲ ಸುಮ್ಮನೆ ಹಾಗೆ ನಿಂತಿರ್ತಾರೆ. ಇದನ್ನ ನೋಡ್ತಾ ಜೆನಿ ಅವ್ರ ಅಜ್ಜಿ ಬೈತಿರ್ತಾರೆ, ಯಾಕೆಲ್ಲರೂ ಹೀಗೆ ನನ್ನ ಮುಖ ನೋಡ್ಕೊಂಡು ಕೂತಿದ್ದೀರಾ, ಹೋಗ್ರಿ ಎಲ್ಲ ರೆಡಿ ಮಾಡ್ಕೊಳ್ಳಿ, ಹೋಗಿ ಹೋಗಿ ಎಲ್ಲ ಬೇಗ ಮಾಡಿ ಹೋಗಿ ಅಂತ ಹೇಳ್ತಿರ್ತಾರೆ. ಆಗ ಗ್ರೂಪಲ್ಲಿರೋ ಒಬ್ಳು ಲೇಡಿ ಹೇಳ್ತಿರ್ತಾಳೆ, ಮೇಡಮ್ ನಿಮ್ಮನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ. ಜೆನಿ ಅವ್ರ ಅಜ್ಜಿ ಕಡೆ ತಿರುಗಿ ನೋಡಿದಾಗ ಅಲ್ಲಿ ಡೈರೆಕ್ಟರ್ ಆವಂಡು ಮತ್ತೆ ಆ ರೆಡ್ ಕಲರ್ ಡ್ರೆಸ್ ಹಾಕಿದ್ಲಲ್ಲ ಅವಳು ಮತ್ತೆ ಬ್ಲಾಕ್ ಡ್ರೆಸ್ ಹಾಕಿದ್ ಲೇಡಿ, ಈ 3 ಜನನು ಅಲ್ಲೇ ಕೂತಿರ್ತಾರೆ. ಜೆನಿ ಅವ್ರ ಅಜ್ಜಿ ಇವ್ರನ್ನ ನೋಡ್ತಿದ್ದಾರೆ ಅಂತ ಗೊತ್ತಾದಾಗ ಆವಂಡು ಏನಿರ್ತಾರೆ ಅವರು ಜೆನಿ ಅವ್ರ ಅಜ್ಜಿ ಹತ್ರ ಎದ್ದು ಬರ್ತಾ ಹೇಳ್ತಿರ್ತಾರೆ, ನೀವು ಒಂದ್ ಚೂರು ಕೂಡ ಬದಲಾಗಿಲ್ಲ ಮಿಸ್ ಕಿಮ್. ಅದಕ್ಕೆ ಜೆನಿ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ವಾಂಜು ಹೋಗು ಡೋರ್ನ ಕ್ಲೋಸ್ ಮಾಡು. ಇಲ್ಲಿ ಅವರಿಬ್ರು ಎದುರು ಬದ್ರು ನಿಂತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಿಧಾನಕ್ಕೆ ಡೋರ್ ಏನಿರುತ್ತೆ ಹಾಗೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.